ನಾ ಸೇವೆ ಮಾಡೋದ್ನ ಅಂತ ನೊಂದ್ಕೊಂಡು ನಮ್ಮನ್ನ ಕತ್ತಿಡ್ದು ಆಚೆ ಹೋಗಿ ಅಂತ ತಳ್ಳೋಕ್ ಮುಂಚೆ ನಾವು ಹೊರಟೋಗ್ಬಿಡೋಣ ಶಾರದಾ, ನಾವು ಹೊರಟೋಗ್ಬಿಡೋಣ. ಬೇಡ ರೀ, ನಿಮ್ದಮ್ಮಯ್ಯ ಅಂತೀನಿ, ಇಲ್ಲಿಂದ ಮಾತ್ರ ಹೋಗೋದ್ ಬೇಡ. ನೋಡಿ, ಇಲ್ಲೇ ಇದ್ರೆ ಅವಳು ನಮ್ ಕಣ್ ಮುಂದೆ ಆದ್ರೂ ಇರ್ತಾಳೆ. ಅವಳನ್ನ ನೋಡ್ಕೊಂಡು ಶಾರದಾ, ನಿಂಗೆ ಅರ್ಥ ಆಗಲ್ಲ, ಹಠ ಮಾಡ್ಬೇಡ. ನೋಡ್ಯಾ, ಎಲ್ರು ಮಲಗಿದ್ದಾರೆ. ಎದ್ದೇಳೋಕ್ ಮುಂಚೆ ಹೊರಟ್ಕೊಂಡು ಎದ್ದೇಳು ಎದ್ದೇಳು ಎದ್ದೇಳು, ನನ್ನ ಮಾತು ಕೇಳು, ಅದೇ ಕ್ಷೇಮ. ಎದ್ದೇಳು ಎದ್ದೇಳು, ಬೇಡ ಎದ್ದೇಳು. ಶಾರದಾ, ಆ ಹುಡುಗಿ ನೋಡಿದ್ರೆ ಎಷ್ಟು ಸಂತೋಷ ಆಗತ್ತಲ್ವಾ? ಎಲ್ರನ್ನೂ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾಳೆ, ಅದೆಷ್ಟು ಸಂಸಾರನ ಸರಿ ಮಾಡ್ತಾಳೆ. ಆ ಹುಡುಗಿನ ಯಾರ ಹೆತ್ತರೋ ಪುಣ್ಯಾತ್ಮರು. ಆ ಪುಣ್ಯಾತ್ಮರು ನೀವೇ. ಯಾಕೆ ಸರ್, ನನ್ ಗುಡ್ ಸಿಗ್ಲಿಲ್ವಾ? ಹೆಣ್ಣು ಹುಟ್ಟಿದ್ರೆ ದರಿದ್ರ ಅಂತ ಅವತ್ತು ಆಸ್ಪತ್ರೆಯಲ್ಲಿ ಕಸದಾಗಿ ಎಸ್ಬಿಟ್ಟು ಹೋದ್ರಲ್ಲ, ಆ ಆಸ್ಪತ್ರೆ ಆಯಾ ನಾನು. ಆ ಮಗುನೇ ಈ ತೆರೇಸ. ಡಾಕ್ಟ್ರಮ್ಮ ನೋಡಿದ್ರ ಆ ಗಂಡನ್ ದಬ್ಬಾಳ್ಕೆನಾ? ಆ ಗಂಡನ್ ಮಾತ್ಗೆ ಹೆಂಡತಿ ಹೆದರ್ಕೊಂಡು ತಾನು ಹೆತ್ತ ಮಗುನ ಬಿಟ್ಟು ಹೊರಟೆ ಹೋದ್ಲಲ್ಲ. ಇಂಥ ತಂದೆ ತಾಯಿಗಳನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ಅಲ್ಲ, ಇಷ್ಟೆಲ್ಲ ನೀವ್ ಯಾಕೆ ಮಾಡಿದ್ರಿ? ಅವ್ರಿಗೋಸ್ಕರ ತಾನೆ. ಇದೇ ನಿಮ್ಮ ಮಗುನ. ಕೊನೆವರೆಗೂ ಇದು ಅವ್ರಿಗೆ ಅರ್ಥನೇ ಆಗ್ಲಿಲ್ವಲ್ಲ. ಡಾಕ್ಟ್ರಮ್ಮ, ಈಗ ಏನ್ ಮಾಡ್ತೀರಾ? ಈ ಕಂದನ ಎಲ್ಲಿಗೆ ಅಂತ ತಗೊಂಡು ಹೋಗ್ತೀರಾ? ನಾನು ಎಲ್ಲಿಗೆ ಅಂತ ತಗೊಂಡು ಹೋಗ್ಲೆ? ಏನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಅಯ್ಯಮ್ಮ, ಒಂದ್ ಕೆಲ್ಸ ಮಾಡೋಣ. ಏನ್ ಹೇಳಿ? ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಅವರೇ ಬಂದು ಯಾವ್ದಾದ್ರು ಒಂದ್ ಒಳ್ಳೆ ಅನಾಥಾಶ್ರಮಕ್ಕೆ ಮಗುನ ಸೇರಿಸಲಿ. ಏನಂತೀಯ? ಡಾಕ್ಟ್ರಮ್ಮ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಈ ಮಗುನ ನಾನ್ ಸಾಕೊಳ್ಳ? ಏನ್ ಹೇಳ್ತಾ ಇದೀಯಾ? ಈ ಮಗುನ ನೀನ್ ಸಾಕ್ತೀಯಾ? ಬರೋ ಪುಡಿ ಕಾಸಲ್ಲಿ ನಿನ್ ಜೀವನ ನಡೆಯೋದೇ ಕಷ್ಟ. ಅಂತದ್ರಲ್ಲಿ ಈ ಮಗುನ ತಗೊಂಡೋಗಿ ನೀನ್ ಹೇಗೆ? ಬಿಡಿ ಡಾಕ್ಟ್ರಮ್ಮ, ಈಗ ಮಾಡ್ತಾ ಇರೋ ಕೆಲ್ಸಕ್ಕಿಂತ ಇನ್ನು 2 ಗಂಟೆ ಕೆಲಸ ಜಾಸ್ತಿ ಮಾಡಿದ್ರೆ ಈ ಮಗುನ್ ಸಾಕೋದು ನಂಗೇನು ಕಷ್ಟ ಆಗಲ್ಲ. ಡಾಕ್ಟ್ರಮ್ಮ, ನನಗೂ ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ನೀವೇನಾದ್ರೂ ಈ ಮಗುನ್ ಕೊಟ್ರೆ ನನಗೂ ಒಂದು ಆಸರೆ ಆಗುತ್ತೆ ಡಾಕ್ಟ್ರಮ್ಮ. ಈ ಮಗುನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಮಗುನ ನೀನೇ ಸಾಕು. ನೋಡು, ನಿನ್ ಕಷ್ಟ ಸುಖ ಏನೇ ಇದ್ರು ನಾನ್ ನಿನ್ ಜೊತೆ ಇರ್ತೀನಿ, ಸರಿನಾ? ಗಂಡು ಮಗುವಿನ ಆಸೆಗೆ ನಿಮ್ಮ ಹೊಟ್ಟೆಲ್ ಹುಟ್ಟಿದ ಹೆಣ್ಮಗನ ಬೀದಿ ಪಾಲ್ ಮಾಡ್ಬಿಟ್ರಲ್ಲ ಸರ್. ನಿಜ ತಾಯಿ, ನಿಮ್ ಮಾತು ನಿಜ ತಾಯಿ. ಆ ಮಹಾಪಾಪದ ಕೆಲಸ ಮಾಡಿದ ಪರಮ ಪಾಪಿ ನಾನು. ಆದ್ರೆ ನಮ್ಮಂತ ಪಾಪಿಗಳ ಹೊಟ್ಟೆಲ್ ಹುಟ್ಟಿದ ಕಂದಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿ ಪುಣ್ಯ ಕಟ್ಕೊಳ್ಳೋ ಕೆಲಸ ಮಾಡಿದಿರಲ್ಲ ತಾಯಿ. ನಿಮಗೆ ನನ್ನ 2 ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡ್ತೀನಿ. ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಕೊಳ್ಳೋದಾದ್ರೆ ಬನ್ನಿ ನನ್ ಜೊತೆ. ಇಷ್ಟು ವರ್ಷ ನನ್ನ ಹೊಟ್ಟೆಲ್ ಮುಚ್ಚಿಟ್ಕೊಂಡಿದ್ ಸತ್ಯನ ನಿಮ್ ಮಗಳಿಗೆ ಹೇಳ್ತೀನಿ. ಅಷ್ಟ್ ಮಾಡಿ ತಾಯಿ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಡೀರಿ, ಬನ್ನಿ. ಬೇಡ ತಾಯಿ, ಬೇಡ ತಾಯಿ, ಆ ತಪ್ಪು ಕೆಲಸ ಮಾಡಬೇಡಿ. ಅವಳನ್ನ ಹೆತ್ತು ತಂದೆ ತಾಯಿ ನಾವಿರ್ಬೋದು, ಆದ್ರೆ ಅವಳನ್ನ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿದಿರಲ್ಲ, ನೀವು ನಿಜವಾದ ಅವಳ ತಂದೆ ತಾಯಿ. ಅವಳಿಗೆ ಮುಖ ತೋರ್ಸೋಕು ನಮಗೆ ಧೈರ್ಯ ಇಲ್ಲ. ಅವಳ ಬಾಯಿಂದ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಮುಂಚೆ ನೀವು ಹೇಗಿದ್ರು ಹಾಗೇ ಇದ್ಬಿಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ,
ಈ ಸತ್ಯ ಅವಳಿಗೆ ಹೇಳಿ ನಮ್ಮನ್ನ ಸಾಯೋ ಹಾಗೆ ಮಾಡಬೇಡಿ. ನಮ್ಮ ಮಗಳು ಎಷ್ಟು ಮುದ್ದಾಗಿದ್ದಾಳಲ್ಲ, ಅವಳನ್ನೇ ನೋಡ್ತಾ ಇರೋಣ ಅನ್ಸುತ್ತೆ, ಮಾತಾಡ್ಸೋಣ ಅನ್ಸುತ್ತೆ, ಮುದ್ದು ಮಾಡೋಣ ಅನ್ಸುತ್ತೆ ರೀ. ನಾನ್ ಜನ್ಮ ಕೊಟ್ಟ ಮಗುಗೆ ತಾಯಿಯಾಗಿ ಒಂದ್ಸಲನೂ ನನ್ನ ಎದೆ ಹಾಲು ಕೊಡಿಸ್ಲಿಲ್ಲ ರೀ. ಇಲ್ಲೇ ಇದ್ದು ಅವಳ ಆರೈಕೆ ಮಾಡೋಣ ರೀ. ಬೇಡ ಬೇಡ ಶಾರದಾ, ನಿನಗಿಂತಲೂ ಮಗಳ ಬಗ್ಗೆ ನನಗೆ ಹೆಚ್ಚು ಆಸೆ ಇದೆ. ಆದರೆ ಕರುಣೆ ಇಲ್ಲದೆ ಕಣ್ಣೇ ಬಿಡದೆ ಇರೋ ಕರಳು ಕುಡಿನ ಬಿಟ್ಟು ಬಂದವನು ನಾನು. ತಾಯಿ ಮಗಳನ್ನ ಬೇರೆ ಮಾಡಿದವನು ನಾನು. ಇಷ್ಟು ವರ್ಷ ಆದ್ಮೇಲೆ ನಾನೇ ನಿಮ್ಮಪ್ಪ ಅಂತ ಅಪ್ಪ ಎಲ್ಲಿ ನಾನು ಹೇಳಿ, ನನಗೆ ಶಕ್ತಿ ಇಲ್ಲ. ಬೇಡ ಶಾರದಾ, ನನ್ನನ್ನು ಹೆತ್ತವ್ರು ಇಷ್ಟು ಕೆಟ್ಟವ್ರ? ಅಂಥವ್ರಿಗೆ ನಾನು ಜಾಗ ಕೊಟ್ನ? ಇಂಥವ್ರಿಗೆ ನಾ ಸೇವೆ ಮಾಡೋದ್ನ ಅಂತ ನೊಂದ್ಕೊಂಡು ನಮ್ಮನ್ನ ಕತ್ತಿಡ್ದು ಆಚೆ ಹೋಗಿ ಅಂತ ತಳ್ಳೋಕ್ ಮುಂಚೆ ನಾವು ಹೊರಟೋಗ್ಬಿಡೋಣ ಶಾರದಾ, ನಾವು ಹೊರಟೋಗ್ಬಿಡೋಣ. ಬೇಡ ರೀ, ನಿಮ್ದಮ್ಮಯ್ಯ ಅಂತೀನಿ, ಇಲ್ಲಿಂದ ಮಾತ್ರ ಹೋಗೋದ್ ಬೇಡ. ನೋಡಿ, ಇಲ್ಲೇ ಇದ್ರೆ ಅವಳು ನಮ್ ಕಣ್ ಮುಂದೆ ಆದ್ರೂ ಇರ್ತಾಳೆ. ಅವಳನ್ನ ನೋಡ್ಕೊಂಡು ಶಾರದಾ, ನಿಂಗೆ ಅರ್ಥ ಆಗಲ್ಲ. ಹಠ ಮಾಡಬೇಡ. ನೋಡ್ಯಾ, ಎಲ್ರು ಮಲಗಿದ್ದಾರೆ. ಎದ್ದೇಳೋಕ್ ಮುಂಚೆ ಹೊರಟೋಣ. ಎದ್ದೇಳು ಎದ್ದೇಳು ಎದ್ದೇಳು, ನನ್ನ ಮಾತು ಕೇಳು, ಅದೇ ಕ್ಷೇಮ. ಎದ್ದೇಳು ಎದ್ದೇಳು, ಬೇಡ ಎದ್ದೇಳು. ಬಾಬಾ, ನನ್ನನ್ನ ಇನ್ನೂ ಜೀವಂತ ಯಾಕೆ ಉಳಿಸಿದ್ಯಾ? ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕಾಗದೆ ಇರುವಂತ ತಪ್ಪನ್ನ ನಾ ಮಾಡಿದ್ದೀನಿ. ನನಗೆ ಯಾಕೆ ಇನ್ನೂ ಸಾವು ಬಂದಿಲ್ಲ? ಪಾಪದ ಕೂಡ ಇನ್ನೂ ತುಂಬಿಲ್ವಾ? ಬೇಡ ತಂದೆ, ಬೇಡ. ಆದಷ್ಟು ಬೇಗ ನನ್ನೆಲ್ಲ ಕರ್ಕೊಂಡ್ಬಿಡು. ನನ್ನ ಮಗುನ 100 ವರ್ಷ ಚೆನ್ನಾಗಿಟ್ಟಿರಪ್ಪ. ಅವಳನ್ನ ಕಾಪಾಡಪ್ಪ, ಅವಳನ್ನ ಕಾಪಾಡಪ್ಪ, ಅವಳನ್ನ ಕಾಪಾಡು. ನಿಂತ್ಕೊಳ್ಳಿ. ಅವತ್ತು ನಾನು ಕಣ್ಬಿಡೋಕ್ ಮುಂಚೆನೆ ನಾನು ಬೇಡ ಅಂತ ನನ್ನನ್ನು ಬಿಟ್ಟು ಹೋದ್ರಿ. ಇವತ್ತು ನಾನು ಯಾರು ಅಂತ ಗೊತ್ತಾದ್ಮೇಲೂ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಾ? ಹೆತ್ತವರೇ ಬಿಟ್ಟೋದ ಹೆಣ್ಮಗುನ ನಾನು ಅನಾಥಲಾಗಿ ಮಾಡಲಿಲ್ಲ. ಎಷ್ಟೋ ಜನ ಅನಾಥರಿಗೆ ದಾರಿ ದೀಪ ಆಗೋ ಹಾಗೆ ಮಾಡಿದ್ದೀನಿ. ಈಗ ನಿಮ್ಮ ಮಗಳು ಏನಾಗಿದ್ದಾಳೆ ಅಂತ ತಿಳಿದು ಕೂಡ ಇಂಥ ಚಿನ್ನದಂತ ಮಗುನ ಬಿಟ್ಟು ಹೋಗೋಕೆ ನಿಮಗೆ ಮನ್ಸಾದ್ರೂ ಹೇಗೆ ಬಂತು? ಮನಸ್ಸೇ ಇಲ್ಲದ ಆದಿಮಾನವ ಅಮ್ಮ ನಾನು. ನಾನು ಮಾಡಿದ ತಪ್ಪಿಗೆ ಇದೇ ಪರಿಹಾರ ಅಂತ ಅನ್ಕೊಂಡಿದ್ದೀನಿ. ಆಕೆ ನನ್ನ ಮಗಳು ಅಂತ ಅನ್ಕೊಳ್ಳೋದಿಕ್ಕೆ ನನಗೇನು ಅರ್ಹತೆ ಇದೆ ಹೇಳಿ? ಯಾರು ಹೇಳಿದ್ರು ನಾನು ನಿಮ್ಮ ಮಗಳು ಅಂತ? ಈ ಆಶ್ರಮದಲ್ಲಿರೋ 500 ಜನನೂ ನನ್ನ ಮಕ್ಕಳು. ನಾನು ಅವ್ರಿಗೆ ತಾಯಿ ಆಗಿದ್ದೀನಿ. ಅಂದಮೇಲೆ ನಿಮಗೂ ನಾನು ತಾಯಿ ತಾನೆ. ನನ್ನ ಹೆತ್ತ ತಂದೆ ತಾಯಿ ಮಾಡಿದ ತಪ್ಪನ್ನ ನಾ ಮಾಡಲ್ಲ. ನನ್ನ ಮಕ್ಕಳನ್ನ ಈ ಆಶ್ರಮದಿಂದ ಹೊರಗೆ ಹೋಗೋಕೆ ನಾ ಬಿಡಲ್ಲ. ಇಲ್ಲಮ್ಮ, ಇದು ಪವಿತ್ರವಾದ ಸ್ಥಳ. ಇಲ್ಲಿ ನಮ್ಮಂತ ಪಾಪಾತ್ಮರು ಇರಬಾರ್ದು. ನೀವು ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಅನ್ನೋ ಕಾರಣಕ್ಕೆ ಇಲ್ಲಿರಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಆದ್ರೆ ನನ್ನ ಮಕ್ಕಳನ್ನ ನಾನು ಬೀದಿ ಪಾಲ್ ಮಾಡೋಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಮ್ಮ ತೆರೇಸಾ, ಹೆಣ್ಣು ಮಕ್ಕಳು ಯಾರಿಗೂ ಭಾರ ಅಲ್ಲ. ಹೆಣ್ಣು ಮಕ್ಕಳು ದರಿದ್ರಲ್ಲ. ಹೆಣ್ಣು ಮಗು ಗಂಡು ಮಗು ಎರಡೂ ಒಂದೇ. ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು.
ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು. ಹೆಣ್ಣು ಭ್ರೂಣ ಹತ್ಯೆ ಮಾಡಿ ಇಂಥ ಮುದ್ದಾದ ಮಕ್ಕಳನ್ನ ಯಾರು ಕಳ್ಕೋಬಾರ್ದು, ಯಾರು ಕಳ್ಕೋಬಾರ್ದು. ಜೀವಾತ್ಮತಾನು ಜೀವಕ್ಕೆ ಜೇನು